ಪತ್ರ ನಿಮಗೆ ಸಿಕ್ಕಿದೆ, ಎಲ್ಲರೂ ಸೇರಿ ನಾನೂ ಸೇರಿ ಸೈನ್ ಹಾಕಿದ್ದೀನಿ. ಅದರಲ್ಲೇನು ಫೇಕ್ ಲೆಟ್ರ್ ಏನಲ್ಲ, ಒರಿಜಿನಲ್ ಲೆಟ್ರೆ ಹೈಕಮಾಂಡಿಗೆ ಕೊಟ್ಟಿದ್ದೀವಿ. 2028ಗೆ ನಮ್ಮ ಸರ್ಕಾರ ಮತ್ತೆ ತರಬೇಕು. ಆ ಕಾರಣದಿಂದ ಕ್ರಿಯಾಶೀಲವಾಗಿರುವಂಥ ಹೊಸದಾಗಿ ಗೆದ್ದಿದ್ದಾರೆ ಅನ್ನೋದನ್ನು ನೆಗ್ಲೆಕ್ಟ್ ಮಾಡ್ದೇನೆ. ಯಾಕಂದರೆ ಒಂದು ಸರಿ ಗೆಲ್ತೀವ, 5 ಸರಿ ಗೆಲ್ತೀವ, ಗೆಲ್ಲಬೇಕಾದ್ರೆ ಎಲ್ಲ ಕಷ್ಟಪಟ್ಟೆ ನಮ್ಮ ಕ್ಷೇತ್ರದಲ್ಲಿ ಗೆದ್ದಿರ್ತೀವಿ. ಆದರೆ ನಾನು ಮಂತ್ರಿಗಿರಿನ ಕೇಳ್ತಾ ಇಲ್ಲ. ನನಗೆ ಮಂತ್ರಿಗಿರಿ ಬೇಡ. ಪ್ರತಿಭಾವಂತರು, ಟ್ಯಾಲೆಂಟ್ ಇರೋರು ಮತ್ತು ಪ್ರಾದೇಶಿಕವಾಗಿರೋಂಥ 5 ಜನ ನಮ್ಮ ಹೊಸ ಶಾಸಕರಿಗೆ ಮಂತ್ರಿ ಕೊಡಿ ಅಂತ ನಾವೆಲ್ಲ 5 ಜನ 4 ಜನ ಬಂದಿರಲಿಲ್ಲ, ಇಲ್ಲಾಂದ್ರೆ ಎಲ್ಲರೂ ಸೈನ್ ಹಾಕ್ತಿದ್ರು. ಎಲ್ಲರೂ ಒಗ್ಗೂಡಿ ಮಾತಾಡಿ ಹಾಕಿದ್ದೀವಿ. ಒಂದು 5 ಜನಕ್ಕೆ ಮಂತ್ರಿ ಕೊಡಲಿ, ಅದರಲ್ಲೇನು ತಪ್ಪಿಲ್ಲ. ಯಾಕಂದರೆ ಬೇರೆ ರಾಜ್ಯದಲ್ಲಿ ಬೇರೆ ಪಕ್ಷಗಳು ಪ್ರಥಮ ಬಾರಿ ಗೆದ್ದವ್ರನ್ನೇ ಮುಖ್ಯಮಂತ್ರಿ ಮಾಡ್ತಾಯಿದ್ದಾರೆ. ಕಾಲಕ್ಕೆ ತಕ್ಕನಾಗೆ ಪಕ್ಷ ವೇಗವನ್ನು ಪಡಿಬೇಕು. ಹೊಸ ಶಾಸಕರಿಗೂ ಮಂತ್ರಿಗಿರಿಯನ್ನು ನಿಭಾಯಿಸುವಂಥ ಶಕ್ತಿ, ಸಾಮರ್ಥ್ಯ ಎಲ್ಲ ಇದೆ. ಆದ್ದರಿಂದ 5 ಜನಕ್ಕೆ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಎಲ್ಲ ಹೈಕಮಾಂಡ್ ನಾಯಕರ ಪ್ರತಿಕ್ರಿಯೆ ಬಂತು ಸರ್? ಈ ಒಂದು ಬರುತ್ತೆ ಈಗ ಕೊಟ್ಟಿದ್ದೀವಿ, ಬರುತ್ತೆ. ಈ ನಮ್ಮ ನೋಡಿ, ಈಗ ಮಂಗಳೂರಲ್ಲಿ ನಮ್ಮ ಅಶೋಕ್ ರೈ ಒಬ್ಬರೇ ಗೆದ್ದವ್ರೆ, ಅಂಥವ್ರು ಕೊಡಲಿ. ನಮ್ಮ ಶಿವಗಂಗನ್ ಅಂಥವ್ರು ಕೊಡಲಿ, ನಮ್ಮ ಭರತ್ ರೆಡ್ಡಿ ಅಂಥವ್ರು ಕೊಡಲಿ. ಎಲ್ಲ ಸ್ಟ್ರಾಂಗ್ ಇದ್ದಾರೆ. ಎಲ್ಲ 31 ಜನರಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ವೆರಿ ಟ್ಯಾಲೆಂಟ್ ಇದೆ. ಪಕ್ಷಕ್ಕೆ ಒಂದಷ್ಟು ಓಟ್ ತರೋಷ್ಟು ಕೆಪಾಸಿಟಿ ಇದೆ. ಈ ಥರ ಮಹಿಳೆಯರಲ್ಲಿ ನಯನ ಮೋಟಮು ಕೊಡಲಿ. ನನಗೆ ಬೇಡ, ನಾನು ಮಂತ್ರಿ ಕೊಟ್ಟರು ನಿಜವಾಗ್ಲೂ ನಾನು ತಗೊಳ್ಳಲ್ಲ. ನಾನು MLA ಸಾಕು. ನನ್ನ ಕ್ಷೇತ್ರ ಅಭಿವೃದ್ಧಿ ಆಗೋದು ಸಾಕು. ಹೊಸ ಹುಡುಗರು ಕೊಡಲಿ, ಹೊಸಬ್ರು ಕೊಡಲಿ. ಅವ್ರ ಕೆಪಾಸಿಟಿ ಇದೆ, ಅವರು ಚೆನ್ನಾಗಿ ಮಾಡಿರ್ತಾರೆ. ಮತ್ತು ಪಕ್ಷಕ್ಕೆ ಯಂಗ್ ಟರ್ಕ್ಗೆ ಮಂತ್ರಿ ಮಾಡಿದ್ದಾರೆ ಅಂದರೆ ಪಕ್ಷ ಹೊಸ ಇದಾಗಿ ಬರುತ್ತೆ, ಚಾರ್ಮ್ ಬದಲಾಗುತ್ತೆ. ಅದಕ್ಕೆ 28ಕ್ಕೂ ನಮ್ಮದೇ ಸರ್ಕಾರ ಬರುತ್ತೆ. ಅದರಿಂದ ಕೊಡಲಿ. 5 ಜನ ಪತ್ರ ಬರೆದಿದ್ರ, ಯಾರ ಕಡೆಯಿಂದ ರೆಸ್ಪಾನ್ಸ್ ಬಂತು ಸರ್? ಬರುತ್ತೆ, ಅದನ್ನೆಲ್ಲ ಇಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಪತ್ರ ಬರೆದಿದ್ದೀರಿ ಅಂದ್ರೆ ಏನೋ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ತಮಗೇನಾದ್ರು ಸಿಕ್ಕಿ ಬರ್ದಿರೋದಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ರಾಹುಲ್ ಗಾಂಧಿನೂ ಮೀಟ್ ಮಾಡ್ತೀವಿ, ಸುರ್ಜೇವಾಲಾ ಅವ್ರನ್ನೂ ಮೀಟ್ ಮಾಡ್ತೀವಿ, ಮುಖ್ಯಮಂತ್ರಿನೂ ಮೀಟ್ ಮಾಡ್ತೀವಿ. ಅಲ್ಲ ಹೇಳ್ತೀವಿ, ಮುಖ್ಯಮಂತ್ರಿನೂ ಮೀಟ್ ಮಾಡ್ತೀವಿ, DCMನೂ ಮೀಟ್ ಮಾಡ್ತೀವಿ, ವೇಣುಗೋಪಾಲ್ ಅವ್ರನ್ನೂ ಮೀಟ್ ಮಾಡ್ತೀವಿ. ಟೈಮ್ ಕೇಳ್ತೀವಿ, ಟೈಮ್ ತಗೊಂಡು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಎಲ್ಲರೂ ಹೋಗಿ ನಾವು ಕೇಳ್ತೀವಿ, ಟೈಮ್ ಕೇಳಿ ಕೊಡ್ತೀವಿ. ತಾವು ಅನ್ಕೊಂಡಂತ ಇದಾಗಬೇಕು ಅಂದ್ರೆ ಒಂದು ರೀಶಫಲ್ ಆಗಬೇಕು, ಇಲ್ಲಾಂದ್ರೆ ಪವರ್ ಶೇರಿಂಗ್ ಗೊಂದಲ ಬಗೆಹರಿಬೇಕು. ಅದೇನೋ ಆಗುತ್ತೆ. ಯಾವಾಗ ಆಗುತ್ತದು? ಊಟಕ್ಕೆ ಕರೆದ್ಮೇಲೆ ಅತ್ತೆ ಊಟ ಇಕ್ತಾ ಇರ್ತಾರ? ಒಂದ್ ನಿಮಿಷ. ನಿಮ್ಮ ಊಹೆಗೆ ನನ್ನ ಉತ್ತರ ಅಲ್ಲ. ನಾವು ಬರೆದಿರೋದು 5 ಜನ MLAಗಳನ್ನು ಹೊಸದಾಗಿ ಗೆದ್ದಿರೋರನ್ನ ನೆಗ್ಲೆಕ್ಟ್ ಮಾಡಬೇಡಿ, ಮಂತ್ರಿ ಮಾಡಿ. ಪಕ್ಷಕ್ಕೊಂದು ಚಾರ್ಮ್ ಬರುತ್ತೆ. ಯಂಗ್ ಟರ್ಕ್ಗಳಿಗೆ ಒಂದು ಅವಕಾಶ ಸಿಕ್ಕಿದಾಗುತ್ತೆ. ಪ್ರಾದೇಶಿಕ ವಾರಗಳಲ್ಲಿ ಕೊಡಿ. ಈಗ ಮಂಗಳೂರು ಅಂತ ಪ್ರದೇಶಗಳಲ್ಲಿ ಗೆಲ್ಲಕ್ಕೆ ಇಲ್ಲ ಕಾಂಗ್ರೆಸ್. ಅಶೋಕ್ ರೈ ಗೆದ್ದಿದ್ದಾರೆ, ಕೊಡಿ. ಅವ್ರಿಗೆ ಟಾಸ್ಕ್ ಕೊಡಿ. ಇಡೀ ಮಂಗಳೂರನ್ನ ನೀನು ಗೆಲ್ಸ್ಕೊಂಬರ್ಬೇಕು, ಮಂತ್ರಿ ಮಾಡ್ತೀನಿ ಅಂತ ಟಾಸ್ಕ್ ಕೊಡಿ. ಅವರು ಬೆಳಗ್ಗೆ ರಾತ್ರಿ ಓಡಾಡಿ ಕೆಲಸ ಮಾಡ್ತಾರೆ. ಆ ಥರ ಪ್ರಾದೇಶಿಕವಾಗಿ ಇರೋರಿಗೆ, ಚೆನ್ನಾಗಿರೋರಿಗೆ ಕೊಡಿ. ಮಧ್ಯ ಕರ್ನಾಟಕದಲ್ಲಿ ನಮ್ಮ ಶಿವಗಂಗನ್ ಕೊಡಿ, ನಯನಂಗೆ ಕೊಡಿ. ಚಿಕ್ಕಮಂಗ್ಳೂರು ನೋಡಮ್ಮ, ನೆಕ್ಸ್ಟು ಈಗಿರೋದ್ರಲ್ಲಿ ಹೊಸಬ್ರು. ಆ ಥರ ನಾನು ಹೇಳ್ತಾ ಇರೋದೇ ಹೊರತು ನಮಗೆ ಮಾಡಿ ಅಂತಲ್ಲ. ಆಮೇಲೆ ನೀವು ಅದಕ್ಕೆ ಕ್ವಶನ್ ಮಾರ್ಕ್ಗಳು ಹಾಕ್ಕೊಂಡು ಹೋಗಿ ನಮ್ಮನ್ನ ಹತ್ರ ಉತ್ತರ ಬಯಸಿದ್ರೆ ನಮಗಿಲ್ಲ. ನಾವು ಕೇಳ್ತಾ ಇರೋದು ನಮ್ಮ MLAಗಳು ಕೊಡಿ ಅಂತ. ಸರ್, ಊಟಕ್ಕೆ ಕರಿಬೇಕಾಗಿದ್ದ ಅತ್ತೆ ಹತ್ಕೊಂಡು ಮೂರಲ್ಲಿ ಕೂತ್ಕೊಂಡ್ರೆ ಅಳಿನ ಆತಿಥ್ಯ ಮಾಡೋರು ಯಾರು ಸರ್? 2 ತಿಂಗಳಾಯ್ತಲ್ಲ, ಆಗುತ್ತೆ. ಊಟಕ್ಕೆ ಕರೆದು 2 ತಿಂಗಳಾಯ್ತು. ಸಂದರ್ಭ ಬರುತ್ತೆ, ಇನ್ನೊಂದು ವಾರದಲ್ಲಿ ನಾನೇ ಪ್ರೆಸ್ ಮೀಟ್ ಮಾಡ್ತೀನಿ. ಟೈಮ್ ತಗೊಳ್ತೀವಿ ಎಲ್ಲರೂ. ಅವ್ರನ್ನ ದಿನ ಭೇಟಿ ಮಾಡೋದು, ಅಪ್ಪ ಮಕ್ಕಳು ಭೇಟಿ ಮಾಡೋದು, ಯಾಕೆ ಮನೆಗೆ ಬಂದ್ರಿ ಅನ್ನೋ ಥರ ಆಯ್ತು. ನೀವು ಅವ್ರನ್ನ ಭೇಟಿ ಮಾಡೋದು ಸರ್ವೇ ಸಾಮಾನ್ಯ. ನಾನು ಈಗ ಬರೋಕ್ಕೆ ಮುಂಚೆ ಮುಖ್ಯಮಂತ್ರಿ ಅವ್ರ ಮನೆಗೂ ಹೋಗಿದ್ದೆ. ಅಷ್ಟರಲ್ಲಿ ಅವ್ರು ಮೀಟಿಂಗ್ ಕೊಟ್ಟಾಗಿದ್ರು. ಏನು ಹೇಳ್ತಾ ಇದ್ದೀನಿ ನಾನು, DK ಶಿವಕುಮಾರ್ ಸಾಹೇಬ್ರ ಮನೆಗೆ ಬರೋದನ್ನ ನಾನು ದಿನ ಬರ್ತೀನಿ. ನಾನು ಮುಖ್ಯಮಂತ್ರಿ ಮನೆಗೂ ಹೋಗ್ತೀನಿ. ಅವ್ರ ಹತ್ರ ಇವತ್ತು ಅಲ್ಲಿ ನಾನು ಇದು ಚಿಕ್ಕಮಂಗ್ಳೂರಿಗೆ ಹೋಗಬೇಕು. ಅಲ್ಲಿ MLAಗಳು ಮಂತ್ರಿಗಳಿದ್ದಾರೆ, ಅವ್ರನ್ನ ಮೀಟೇ ಮಾಡೋಕ್ಕಾಗಿಲ್ಲ. ಆಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಗಳು ಮದುವೆ ಇದೆ, ಅದು ಇನ್ವಿಟೇಷನ್ ಕೊಡಿಸ್ಬೇಕಾಯ್ತು. ಅದನ್ನು ಮಾತ್ರ ಕೊಡಿಸಿದ್ದೀನಿ, ರಾಜಕೀಯ ಮಾತಾಡಿಲ್ಲ. ಎಲ್ಲ 35 ಜನನೂ ಬಂದು CM, DCM, ರಾಹುಲ್ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿ ನಮ್ಮ ಹಕ್ಕನ್ನು ಮಂಡಿಸ್ತೀವಿ. ಧನ್ಯವಾದಗಳು.